ನಾವು ಕೊಪ್ಪಳದಲ್ಲಿ ಚಿತ್ರದುರ್ಗ ಸೆಟ್ಲ್ ಆಗಿರೋದು ಸ್ವಲ್ಪ ಸರಿ ಅಂತ ಹೇಳ್ರಿ. ಬ್ಯಾನರ್ ಕಾಣಿಸಲ್ ಬಿಡ, ಅದು ಎಲ್ಲಿ ಇಡ್ತಾರೆ ಸ್ವಲ್ಪ ಸರ್ಪ ಅಂತ ಹೇಳ್ರಿ. ಸರಿ ಅದಕ್ಕಲ್ಲಿ ಸರ್, ಈಗ ನಮ್ಮ ಕಡೆ ಈಗ ಗೊಬ್ಬರ ಅವ್ರು ಏನೈತಲ್ಲ, ಎಲ್ಲಿ ಬೋರ್ಡ್ ಇಲ್ಲ. ಈ ಪ್ರಕಾರ ನಾವು ಒಂದೇ ಚೀಲ ಕೊಡ್ತೀವಿ, ಸ್ಟಾಕ್ ಇಟ್ಟಂದ್ರೆ ರೇಟ್ ಇಲ್ಲಿ ಕೊಡ್ತಾ ಇಲ್ಲ ಅವರು. ನಾವು ರೇಟ್ ಕೇಳಿದ ತಕ್ಷಣ ಗೊಬ್ಬರ ಇಲ್ಲ ಸರ್. ಈಗ ಎಲ್ಲ ಅಂಗಡಿಗಳು ಯಾರು ನಾವು ಗೊಬ್ಬರ ಬೇಕಂತಂದ್ರೆ ರೇಟ್ ಕೇಳಿದ ಅಂತಂದರೆ ಗೊಬ್ಬರ ಇಲ್ಲ. ಇದು ಎಲ್ಲ ಅಂಗಡಿಗಳಲ್ಲಿ ನಾವೇನಿದೆ ಸರ್, ಗೊತ್ತಾಗಲ್ಲ ಏನೆಲ್ಲ ಏನಂದ್ರೆ ಈಗ ಎಲ್ಲರೂ ಮಾತಾಡಿದ್ರು ಕೆಲಸ. ಈಗ ಗೊಬ್ಬರದ್ದು ಸಮಸ್ಯೆ ಯಾಕಂತಂದರೆ ಅವರು ಸ್ಟಾಕ್ ಬೋರ್ಡ್ ಇಲ್ಲ, ಮೊತ್ತ ಬೋರ್ಡ್ ಹಾಕಲ್ಲ. ಗೊಬ್ಬರ ಕೇಳಿದ್ರು ಅದೊಂದು ಹಾಕ್ಸ್ಬಿಡುತ್ತೆ, ಅದೊಂದು ಮಾಡುತ್ತೆ. ಈಗ ನಮ್ಮ ತಿಳಿದಂಗೆ ಮನೆ ಮಳೆ ಆಗಿದ್ದಕ್ಕೆ ಒಟ್ಟು ಬಿತ್ತಿದ್ದಕ್ಕೆ ಇಲ್ಲಿವರೆಗೆ ಏನು ಬೆಳೆದು ಗೊತ್ತಿದ್ವಲ್ಲ ಎಲ್ಲ ಒಣಗೋದು. ಅದು ನಮ್ಗೇನಾಗಿತ್ತು ಅಂದರೆ ಈಗ ಅರ್ಧ ಮಳೆಗಾಲ ಹೋಗೋದು. ಈಗ ಬರಗಾಲದಿಂದ ಘೋಷಣೆ ಆಗ್ಬೇಕನ್ನೋ ನಮ್ಮ ಈ ಸರ್ಕಾರ. ಜೊತೆಗೆ ಈಗ ವಿದ್ಯುತ್ ಖಾಸಗೀಕರಣದ ಒಂದು ವಿಷಯ ಅದು ಓದಿ ಹೇಳ್ಬಿಡೋದು. ವಿದ್ಯುತ್ ಖಾಸಗೀಕರಣ ನೀವೇ ಅಲ್ಲ ಪೂರ್ತಿ ಓದೋದೇನು ಮಾಹಿತಿ ಹೇಳ್ಬಿಡಿ ಸರ್. ಟಾಟಾ ಕಂಪ್ನಿ ನೀವು ಅರ್ಜಿ ಸಲ್ಲಿಸ್ತೀವಿ ಸರ್, ರೈತರುಗಳೆಲ್ಲ. ಯಾಕಂದರೆ ನಾವು ನಮ್ಮ ಪ್ರೈವೇಟೈಸೇಷನ್ ಮಾಡೋಕ್ಕೆ ರವಿಕುಮಾರ್ ಸರ್ KRC ಚೇರ್ಮನ್ ಅವರು ಇದೆಲ್ಲ ಅಜ್ಜ ಆಟ ಬರುತ್ತೆ. ಕೈ ಬಿಟ್ಟರೆ ಒಳ್ಳೆಯದು. ಒಂದು ಬರಗಾಲ ಜಿಲ್ಲೆ ಮತ್ತು ಗೊಬ್ಬರದ್ದು ನಮಗೇನಂದರೆ ಒಂದೊಂದು ಹೇಳಿದ್ರಲ್ಲ ಮುಗಿಸಿ ಅಲ್ಲ, ಎಲ್ಲ ಕೊಟ್ಬಿಡಿ, ಎಲ್ಲ ಸೇರಿಸ್ಕೊಟ್ಬಿಡಿ. ಇನ್ನೊಂದು ಯಾವುದು ಹೇಳೋದು ಹೇಳ್ಬಿಡಿ. ಸ್ವಲ್ಪ ಅಗಲಾಗಿ ಬಲ್ಡೋಟ ಕಂಪ್ನಿಯನ್ನು ಕೆರೆ ಆಕ್ರಮಿಸಿದ್ದಾರೆ ರೈತರು ಎಲ್ಲ ತೆಗೆದು ಯಾರು ಇಲ್ಲ ಒಂದು ಸರ್ಕಾರ ಸಂಡೂರಲ್ಲಿ ಬೇರೆ ಇದು ಮಾಡ್ತಾರೆ, ಇಲ್ಲಿ ಬೇರೆ ಕೇಳ್ತಾ ಇದ್ದಾರೆ. ಸಂಡೂರು ಅಲ್ಲಿ ದಾರಿ ಕೇಳ್ತಾ ಇದ್ದಾರೆ, ಬಂಡಿ ಜಾಡು ಕಾಲು ದಾರಿಗಳೆಲ್ಲ ಕೊಡ್ರಿ ಅಂತ ಅಲ್ಲಿ ಕೇಳ್ತಾರೆ. ಅದು ಅಲ್ಲ ಸರ್, ಇದು ಇಲ್ಲಿಗೆ ಸಂಬಂಧಪಟ್ಟಿದ್ದು ಅಲ್ಲಿ ಕೊಟ್ಟಿದ್ದಾರೆ. ಅಲ್ಲಿ ಮಾಡಿಸ್ಬೇಕು. ಇಲ್ಲಿ ನೋಡಿ ಸರ್, ಕೆರೆ ಬಿಟ್ಟು ಸರ್, ಈಗ ಸಂಡೂರಲ್ಲಿ ಮುಂಚೆನೇ ಅನೌನ್ಸ್ ಮಾಡಿದ್ದಾರೆ, ಬಂಡಿ ದಾರಿಗಳು ನೋಡಿ, ಸರ್ಕಾರಿ ದಾರಿಗಳನ್ನು ನಿಲ್ಲಿಸ್ಕೊಳ್ಳಿ, ಜಮೀನುಗಳ ದಾರಿ ನಿಲ್ಲಿಸ್ಕೊಳ್ಳಿ ಅಂತ ಬಲ್ಡೋಟದಲ್ಲಿ ಅನೌನ್ಸ್ ಮಾಡಿದ್ದಾರೆ. ಬಟ್ ಇಲ್ಲಿ ಮುಚ್ಚಾಕಿದೆ. ಒಂದೇ ಜಿಲ್ಲೆ ಒಳಗೆ ಇದು ವ್ಯತ್ಯಾಸ ಆಗಿದೆ. ಅದನ್ನು ಸರಿಪಡಿಸ್ಬಿಟ್ಟು ಇಲ್ಲೂ ತೆರವು ಮಾಡಿ ಕೊಡಬೇಕು ಅನ್ನೋದು ಡಾಕ್ಯುಮೆಂಟ್ಸ್ ಇದೆ. ನಿಮಗೆ ಒಳ್ಳೆ ಇದು ನಕಾಶೆ ಹಾಗೆ ಅದು ತಿಳಿಸಿ ಬೇಡ ಸಾಕಿ ಅಲ್ರಿ. ಅವತ್ತು ಅಂದ್ರೆ 2 ತಿಂಗಳ ಗಟ್ಟಲೆ ನಾವು ಅಲ್ಲಿ ನಡೀತದೆ. ನಾನು ಸ್ಪಷ್ಟವಾಗಿ ಹೇಳ್ತಿದ್ದೀನಿ, ಹೈಕೋರ್ಟ್ನಲ್ಲಿ ಹೇಳಿದೆ ಪುನಃ ಅಪ್ಲಿಕೇಶನ್ ಹಾಕಿ ಅಂತ. ನಾನು ಬಂದು 1 ವರ್ಷ ಅದು ಹೇಳಾಕ್ತೇನೆ. ಒಬ್ಬರು ಅಪ್ಲಿಕೇಶನ್ ಹಾಕಿ ಹೇಳಿ ಒಂದು ವಿಷಯ ಯಾಕಿಲ್ಲ ಕೇಳಪ್ಪ. ಮೊದಲು ಒಂದು ಎರಡನೇದು ಲಾ ಡಿಪಾರ್ಟ್ಮೆಂಟಿಗೆ ಕಳಿಸಿ ಮಾಡಿದ್ದಾರೆ. ನೋಡೋಣ, ಆಲ್ರೆಡಿ ಪ್ರೊಸೆಸ್ಸಲ್ಲಿದೆ ಗೌರ್ಮೆಂಟಲ್ಲಿ. ಅವರೇ ಡಿಸಿಷನ್ ತೊಗೊಂಡ್ರೆ ಪರವಾಗಿಲ್ಲ, ತೊಗೊಳ್ಳಿಲ್ಲ ಅಂದರೆ ಅಪೀಲ್ ಹೋಗ್ಬೋದು. ಅವ್ರೇನು ಬರುತ್ತೆ ನೋಡೋಣ, ಲಾ ಡಿಪಾರ್ಟ್ಮೆಂಟ್ ಅವ್ರು ಏನು ಕೊಡ್ತಾರೆ ಸರ್. ನೀವು ಆಗಸ್ಟ್ ಸ್ವಲ್ಪ ನೋಡಿ ಸರ್, ಆಗಸ್ಟ್ ಏನಾದರೂ ಸರ್ ಈಗ ಮಾಡಿಸೋದು ನಾನು ಇನ್ನೊಂದು ಜುಲೈ 21 ಸರ್ ನಮ್ದೊಂದು ಜುಲೈ 21 ಒಳಗಡೆ ನಮಗೆ ಕೆರೆ ಮುಕ್ತಗೊಳಿಸ್ಬೋದು. ನಾ ಏನು ಹೇಳ್ತೇನೆ ಅದು ಕೋರ್ಟಲ್ಲಿರೋದು ಸರ್. ಇಲ್ಲ ಸರ್, ನೀವು ಇಲ್ಲ ಅಂತ ನನ್ನ ಕಂಟೆಂಪ್ಟ್ ಹಾಕಿಯಪ್ಪ. ಹೈಕೋರ್ಟ್ ಆರ್ಡರ್ನ ಇಂಪ್ಲಿಮೆಂಟ್ ಮಾಡಿಲ್ಲ ಅಂತ ಒಂದು ಕಂಟೆಂಪ್ಟ್ ಹಾಕಿ. ನೀವು ಅಷ್ಟು ಹೇಳ್ತಾರೆ ಸರ್. ಎಲ್ಲ ಕೇಸಲ್ಲೂ ಈಗ ಒಂದು ಆದೇಶ ಬಂದಿರುತ್ತೆ ನಿಮ್ಮ ಪರವಾಗಿ, ಬಂದಾಗ ಮಾಡಿಲ್ಲ ಅಂತ ಹೇಳ್ರಿ. ಇವರು ಭೀಮಸೇನವ್ರೆ ಮಾತಾಡಿದ್ರೆ ಏನು ಉಪಯೋಗ ಇಲ್ಲ. ನಾವು ಹಿಂಗೆ ಮಾತಾಡ್ತಿರ್ಬೇಕು ಇನ್ನೂ 10 ವರ್ಷ. ನೀವು ನನ್ನ ಮೇಲೆ ಒಂದು ಕಂಟೆಂಪ್ಟ್ ಹಾಕಿ DC-ಗೆ ಇದನ್ನು ಮುಕ್ತ ಮಾಡ್ಬೇಕಂತ ಹೈಕೋರ್ಟ್ ಡೈರೆಕ್ಷನ್ ಇತ್ತು, ಇಂಪ್ಲಿಮೆಂಟ್ ಮಾಡಿಲ್ಲ, ಇವ್ರು ಜೈಲಿಗೆ ಹಾಕಿ ಅಂತ ಹಾಕಿ. ಅಲ್ಲ ನೀವು ಕೊಟ್ಟಿದ್ದು ನಮಗೆ